ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆಲ್ಲ ಸ್ಟಂಟ್ ಎಂದು ಚಿತ್ರದುರ್ಗದಲ್ಲಿ ಸಚಿವ ಡಿ. ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ರಾಮ ಮಂದಿರ ಉದ್ಘಾಟನೆ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವ ಡಿ. ಸುಧಾಕರ್ ಅವರು ಮಾತನಾಡಿದ್ದು, ರಾಮ ಮಂದಿರ ಉದ್ಘಾಟನೆ ಇದೆಲ್ಲ ಸ್ಟಂಟ್ ಆಗಿದೆ. ಹಿಂದೆ ಎಲ್ಲ ಪುಲ್ವಾಮಾ ದಾಳಿ ತೋರಿಸಿದ್ದರು. ಇದೀಗ ರಾಮನ ಫೋಟೋ ತೋರಿಸುತ್ತಿದ್ದಾರೆ. ಜನ ಈ ವಿಚಾರವಾಗಿ ಮೂರ್ಖರಾಗಿದ್ದಾರೆ. ಇನ್ನು ಜನ ಈಗ ದಡ್ಡರಲ್ಲ. ಇದು ಮತ್ತೊಮ್ಮೆ ಆಗಲ್ಲ ಅಂತ ಭರವಸೆ ಇದೆ. ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರೋ ವಿಚಾರ ಎಂದು ಸಚಿವ ಡಿ. ಸುಧಾಕರ್ ಹೇಳಿದ್ದು, ರಾಮ ಮಂದಿರ ಕಟ್ಟೋಕ್ಕೆ ನಾವು ಕೂಡ ದುಡ್ಡು ಇಟ್ಟಿಗೆ ಕೊಟ್ಟಿದ್ದೇವೆ. ಇನ್ನು ರಾಮ ಎಲ್ಲರಿಗೂ ದೇವರು, ಎಲ್ಲ ಜನಾಂಗಕ್ಕೂ ದೇವರು, ಇದರಲ್ಲಿ ಭೇದ ಮಾಡುವಂಥದ್ದು ಏನಿಲ್ಲ. ಇನ್ನು ಚುನಾವಣೆ ಬಂದಾಗ ಜನರ ಮನಸ್ಸು ಸೆಳೆಯೋಕೆ ಬಿಜೆಪಿ ಗಿಮಿಕ್ ಮಾಡುತ್ತಿದ್ದು, ಭಾರತೀಯರು ಧಾರ್ಮಿಕ ವಿಚಾರವನ್ನು ನಂಬುತ್ತಾರೆ. ಈ ಹಿನ್ನೆಲೆ ವೋಟ್ ಸೆಳೆಯುವ ಗಿಮಿಕ್ ಮಾಡುತ್ತಿದ್ದು, ಕಳೆದ ಬಾರಿ ಪುಲ್ವಾಮಾ ಅಂತ ಫೇಕ್ ವಿಮಾನ ತೋರಿಸಿದ್ದರು. ಇದರ ಬಗ್ಗೆ ಪೈಲಟ್ 100ರಷ್ಟು ಮಾಹಿತಿ ಕೂಡ ನೀಡಿದ್ದರು. ಇನ್ನು ಪುಲ್ವಾಮಾ ದಾಳಿ ಫೇಕ್ ಅಂದ ಕುಮಾರಸ್ವಾಮಿ ಈಗ ಬಿಜೆಪಿ ಜೊತೆಗಿದ್ದು ಜಾತ್ಯತೀತ ಮೌಲ್ಯಗಳು ಎಲ್ಲಿ ಹೋದವು ಅದರ ಬಗ್ಗೆ ಮಾತನಾಡೋಕ್ಕೆ ನಾನು ತುಂಬ ಸಣ್ಣವ ಎಂದು ಸಚಿವ ಡಿ. ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಎಲ್ಲ ಸ್ಟೆಂಟ್ ರೀ, ಹಿಂದೆಲ್ಲ ಗೊತ್ತಲ್ಲ, ಪುಲ್ವಾಮಾ ತೋರಿಸಿದ್ರು. ಈಗ ರಾಮನ ಫೋಟೋ ತೋರಿಸ್ತಿದ್ದಾರೆ. ಜನ ದಡ್ರಿಲ್ಲ. 2 ಬಾರಿ ಮೂರ್ಖರಾಗಿದ್ದೀವಿ. ಮತ್ತೆ 3ನೇ ಸರಿ ಆಗಲ್ಲ ಅಂತ ನನಗೆ ಭರವಸೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿ ಗೊತ್ತಿರ್ತಕ್ಕಂಥ ಫ್ಯಾಕ್ಟ್ ಅಲ್ಲ. ನಾನು ಅದನ್ನೇ ಸ್ವಾಮಿ ಹೇಳ್ತಿರೋದು. ರಾಮ ಮಂದಿರಕ್ಕೆ ನಾವು ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀವಿ, ರಘುಮೂರ್ತಿ ಕೊಟ್ಟರೆ ಎಲ್ಲರೂ ಕೊಟ್ಟಿದ್ದೀವಿ. ಎಲ್ಲರೂ ಕೊಟ್ಟಿದ್ದಾರೆ ದುಡ್ಡು. ಅದಕ್ಕೆ ಎಲ್ಲರೂ ಇಟ್ಟಿಗೆ ಕೊಟ್ಟಿದ್ದೀವಿ. ಹಿಂದೆಲ್ಲ ಇಟ್ಟಿಗೆ ಶೇಖರಣೆ ಮಾಡ್ಬೇಕಾದ್ರೆ ನಾವು ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ. ರಾಮ ಎಲ್ಲರಿಗೂ ದೇವರು, ಎಲ್ಲ ಜನಾಂಗಕ್ಕೂ ದೇವರು. ಸೊ ಇದರಲ್ಲೇನು ಭೇದ ಮಾಡ್ತಕ್ಕಂಥದ್ದನ್ನು ಇಲ್ಲ. ಹೌದು, ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ? ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು. ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರಂತ ಹೋಗ್ರು. ಎಷ್ಟು ಜನ ಸತ್ತರು? ಇವೆಲ್ಲ ಇತಿಹಾಸ ಇದೆ. ಓಕೆ, ಹೌದು, 100% ಅವನು ಹೇಳಿಲ್ವಾ ಪೈಲಟ್ ಸರ್? ಅದೇ ಪುಲ್ವಾಮಾ ದಾಳಿ ಫೇಕ್ ಅಂತಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿಯಲ್ಲೇ ಸೇರ್ಕೊಂಡಿದ್ದಾರೆ. ಇದೆ ಅವಲೇ ಇತ್ತು. ಜಾತ್ಯತೀತ ಎಲ್ಲೋಯ್ತು? ಎಲ್ಲಿದ್ರಿ ಜಾತ್ಯತೀತ? ಸೆಕ್ಯುಲರ್ ಎಲ್ಲೋಯ್ತು? ಹೇಳಿಲ್ವಾ? ನಾನು ಅದ್ರ ಬಗ್ಗೆ ದೊಡ್ಡ ಸೀನಿಯರ್ಸ್ ಇದ್ದಾರೆ. ನನಗೆ ಯಾಕೆ ಐ ಆಮ್ ವೆರಿ ಸ್ಮಾಲ್.